ಮೊದಲ ಪಟ್ಟಿಯಲ್ಲಿಲ್ಲ ಕರ್ನಾಟಕ ರಾಜ್ಯದ ಹೆಸರು. ಯಾಕೆ ಹಾಗಾದರೆ ಕರ್ನಾಟಕವನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಮೊದಲ ಪಟ್ಟಿಯಲ್ಲಿ? ಯಾಕಂತ ಹೇಳಿದ್ರೆ ಅದಕ್ಕೆ ಬಲವಾದ ಕಾರಣ ಇದೆ. ಬಹಳ ಆಸೆ ಇಟ್ಕೊಂಡಿದ್ರು ಇವತ್ತು ಫೈನಲ್ ಆಗ್ಬೋದು ಅಂತೇಳಿ, ಆದರೆ ನಿರಾಸೆ ಆಗಿದೆ ಅವರಿಗೆ. ಬಿಜೆಪಿಗೆ ಹೈಕಮಾಂಡ್ಗೆ ಈಗ ಕರ್ನಾಟಕ ಕಗ್ಗಂಟಾಗಿದೆ. ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ರು ಆಕಾಂಕ್ಷಿಗಳು. ಮೊದಲ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ಹೆಸರಿಲ್ಲ. ಯಾಕೆ ನೋಡಿ, ಅಲ್ಲಿ ಉತ್ತರಾಖಂಡ್ ಇದೆ, ಅಸ್ಸಾಂ ಇದೆ, ಹಿಮಾಚಲ ಪ್ರದೇಶ ಇದೆ, ಬಿಹಾರ, ಜಾರ್ಖಂಡ್, UP 17 ರಾಜ್ಯಗಳಿದ್ದಾವೆ. ಕರ್ನಾಟಕಕ್ಕೆ ಯಾಕಿಲ್ಲ ಅಂತ ಹೇಳಿದ್ರೆ ಮೈತ್ರಿ ಸೀಟ್ ಫೈನಲ್ ಆಗಿಲ್ವಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ JDS BJP ಹೊಂದಾಣಿಕೆ ಮಾಡ್ಕೊಂಡಿದ್ದಾವಲ್ಲ, ಹಾಗಾಗಿನೇ ಸೀಟು ಹಂಚಿಕೆ ಫೈನಲ್ ಮಾಡಿಲ್ಲ ಅನ್ನುವಂಥ ಒಂದು ಕಗ್ಗಂಟಿದೆಯಲ್ವಾ, ಅದಿನ್ನೂ ಮಾತುಕತೆಯಲ್ಲೇ ಇದೆ, ಇನ್ನೂ ಬಗೆಹರಿದಿಲ್ಲ. ಹಾಗಾಗಿನೇ ಕರ್ನಾಟಕದ ಹೆಸರನ್ನು ಆ ಲಿಸ್ಟ್ನಲ್ಲಿ ತೆಗೆದುಕೊಂಡಿಲ್ಲ. ಇನ್ನೂ ಕೂಡ ಗೊಂದಲಗಳಿದ್ದಾವೆ ಅಂತ ಅರ್ಥ. ಹಾಲಿ ಸಂಸದರಿಗೆ 12 ರಿಂದ 13 ಜನರಿಗೆ ಟಿಕೆಟ್ ಕೈತಪ್ಪು ಭೀತಿ ಶುರುವಾಗಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಸಮಾಧಾನಗಳು ಕೂಡ ಇದ್ದಾವೆ. ಜೊತೆಗೆ JDS ಕೂಡ ಒಂದು 4-5 ಕ್ಷೇತ್ರಗಳಿಗೆ ಬಿಟ್ಟು ಬಿಡದೆ ಪಟ್ಟು ಹಿಡಿತಾ ಇದೆ. ಹಾಗಾಗಿನೇ ಈಗ ಘೋಷಣೆ ಮಾಡಿಬಿಟ್ರೆ ಅಲ್ಲಿ ಮತ್ತೆ ಹೊಡೆತ ಕೊಟ್ಬಿಡುತ್ತೆ ಅಂತೇಳಿ ಸೇಫ್ ಝೋನ್ ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟನ್ನು ಫೈನಲ್ ಮಾಡ್ಬೋದಾಗಿತ್ತು. ಈಗ ಒಂದು 5 ಕ್ಷೇತ್ರಗಳಿಗಾದರೂ ಟಿಕೆಟ್ ಫೈನಲ್ ಮಾಡ್ತಾರೆ ಅಂತ ಇತ್ತು, ಚರ್ಚೆ ಇತ್ತು, ಬಟ್ ಅದು ಕೂಡ ಆಗಿಲ್ಲ. ಉದಾಹರಣೆಗೆ ಈಗ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, BJPಯ ಹಿರಿಯ ಸಂಸದರೇನಿದ್ದಾರೆ, ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ, ಅಂಥವ್ರಿಗೆ ಈಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿನ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಈಗ ಚಿತ್ರದುರ್ಗದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೋದು ಅನ್ನೋದಿತ್ತು. CT ರವಿ ಅವರು ಅಲ್ಲಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಮಿಸ್ ಆಗ್ಬೋದು ಅನ್ನಿತ್ತು, ಮತ್ತು ಅವ್ರಿಗೆ ಕೊಡ್ತಾರೆ ಅಂತ ಇತ್ತು. ಹೀಗಾಗಿ ಈ ರೀತಿ ಕೂಡ ನಿರಂತರವಾಗಿ ಮಾತುಕತೆಗಳು ನಡೆದಿತ್ತು, ಆದರೆ ಅದು ಸಾಧ್ಯ ಆಗಿಲ್ಲ. ಕಾರಣ ಇಲ್ಲಿ ಮೈತ್ರಿ ಇನ್ನೂ ಫೈನಲ್ ಆಗಿಲ್ಲ, ಅಂದರೆ ಸೀಟು ಹಂಚಿಕೆ ಫೈನಲ್ ಆಗದೇ ಇರುವಂಥ ಕಾರಣಕ್ಕೆ ಕರ್ನಾಟಕವನ್ನು ಹೋಲ್ಡ್ ಮಾಡಿದ್ದಾರೆ. ಅದರ ಹೊರತಾಗಿ ನಾವು ನೋಡೋದಾದರೆ ಈಗ ಮೇನ್ ನಾಯಕರಿಗೆ ಮಾತ್ರ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಇದರಲ್ಲಿ SC ST, ಅದರ ಜೊತೆಗೆ OBC ಈ ಸಮುದಾಯದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಈಗೆಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಬಲವಾಗಿ, ಅಂದರೆ ಸ್ಟ್ರಾಂಗ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ಮತ್ತು ಅವರ ಶಕ್ತಿ ಸಾಮರ್ಥ್ಯ, ಅವರ ಕ್ಷೇತ್ರ, ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಈ ಒಂದು ಪಟ್ಟಿಯನ್ನು, ಮೊದಲ ಪಟ್ಟಿಯನ್ನು BJPಯ ಹೈಕಮಾಂಡ್ ಫೈನಲ್ ಮಾಡಿದೆ. ಅಂದರೆ ಇದರಿಂದ ಹೊರತುಪಡಿಸಿದ್ರೆ ಬೇರೆ ಏನಿಲ್ಲ. ಇದು ನಿರೀಕ್ಷಿತ ನಮಗೆ ಇವೆಲ್ಲ ಹೆಸರುಗಳು.